Hello students, today we will see third chapter Emerging Trends, Exercise and Solutions. ಥರ್ಡ್ ಚಾಪ್ಟರ್ ಮುಗಿಸಿದ್ದೇವೆ. ಅದರ ಎಕ್ಸಸೈಸ್ ಮತ್ತು ಸೊಲ್ಯೂಷನನ್ನು ಈಗ ನೋಡುವ. ಸೊ ಕ್ವಶನ್ 1 ಏನಿದೆ ಅಂದರೆ, ಲೀಸ್ಟ್ ಸಮ್ ಆಫ್ ದ ಕ್ಲೌಡ್ ಬೇಸ್ಡ್ ಸರ್ವಿಸಸ್ ದಟ್ ಯು ಆರ್ ಯೂಸಿಂಗ್ ಎಟ್ ಪ್ರೆಸೆಂಟ್. ಲೀಸ್ಟ್ ಸಮ್ ಆಫ್ ದ ಕ್ಲೌಡ್ ಬೇಸ್ಡ್ ಸರ್ವಿಸಸ್. ಕ್ಲೌಡ್ ಬೇಸ್ಡ್ ಸರ್ವಿಸಸ್ ಯಾವ್ಯಾವುದನ್ನು ನೀವು ಯೂಸ್ ಮಾಡ್ತಾ ಇದ್ದೀರಿ ಕಾಮನ್ ಆಗಿ. ನಿಮ್ಮ ಮನೇಲಿರ್ಬೋದು ಅಥವಾ ನಿಮ್ಮ ಕೆಲವೊಂದು ಇದರಲ್ಲಿರ್ಬೋದು, ಸ್ಕೂಲಲ್ಲಿ ಇರ್ಬೋದು, ಯಾವುದನ್ನು ಯೂಸ್ ಮಾಡ್ತಾ ಇದ್ದೇವೆ. ಫಸ್ಟ್ ನೋಡ್ರಿ, ಫೈಲ್ ಸ್ಟೋರೇಜ್ ಸಲುವಾಗಿ ಗೂಗಲ್ ಡ್ರೈವ್ ಯೂಸ್ ಮಾಡ್ತೇವೆ. ನಮ್ಮ ಮೊಬೈಲಲ್ಲೂ ಇರ್ತದೆ. ಗೂಗಲ್ ಸರ್ವಿಸ್ ಯೂಸ್ ಮಾಡ್ತೇವೆ ಅಂದರೆ ಗೂಗಲ್ ಡ್ರೈವ್ ಇರ್ತದೆ, ಒನ್ ಡ್ರೈವ್ ಅಂತ ಹೇಳಿ ಇರ್ತದೆ, ಡ್ರಾಪ್ ಬಾಕ್ಸ್ ಅಂತ ಇರ್ತದೆ. ಓಕೆ, ಇದನ್ನೆಲ್ಲ ಸ್ಟೋರಿಂಗ್ ಆ್ಯಂಡ್ ಶೇರಿಂಗ್ ಡಾಕ್ಯುಮೆಂಟ್ ಅಂತ ಹೇಳ್ತೇವೆ. ಶೇರಿಂಗ್ ಡಾಕ್ಯುಮೆಂಟ್ ಆ್ಯಂಡ್ ದ ಸ್ಟೋರಿಂಗ್. ಸ್ಟೋರ್ ಮಾಡಿಡಲಿಕ್ಕೆ ಮತ್ತು ಶೇರ್ ಮಾಡಲಿಕ್ಕೆ ಇದನ್ನು ಯೂಸ್ ಮಾಡ್ತೇವೆ. ಫಸ್ಟ್ ಒನ್ ಅಂದರೆ ಫೈಲ್ ಸ್ಟೋರೇಜ್. ಗೂಗಲ್ ಡ್ರೈವ್ ಯೂಸ್ ಮಾಡ್ತೇವೆ ನಾವು ನಮ್ಮ ಮೊಬೈಲಲ್ಲಿ ಅಥವಾ ಲ್ಯಾಪ್ಟಾಪ್ ಇದ್ದರೆ ಲ್ಯಾಪ್ಟಾಪಲ್ಲಿ. ಅಂದರೆ ಇಂಟರ್ನೆಟ್ಟಲ್ಲಿ ನಮ್ಮ ಜಿಮೇಲ್ ಸರ್ವಿಸ್ ಎಲ್ಲ ಇದೆ ಅಂತ ಹೇಳಿದ್ರೆ ಸಂಗಡ ಗೂಗಲ್ ಡ್ರೈವು ಇರ್ತದೆ. ಗೂಗಲ್ ಡ್ರೈವ್, ಒನ್ ಡ್ರೈವ್ ಅಂತೇವೆ, ಡ್ರಾಪ್ ಬಾಕ್ಸ್, ಇವನ್ನೆಲ್ಲ ನಾವು ಸ್ಟೋರ್ ಮಾಡಲಿಕ್ಕೆ ಮತ್ತು ಶೇರ್ ಮಾಡಲಿಕ್ಕೆ ಯೂಸ್ ಮಾಡ್ತೇವೆ. ಟು ಶೇರ್ ದಿ ಇನ್ಫಾರ್ಮೇಷನ್ ವಿ ವಿಲ್ ಯೂಸ್ ಗೂಗಲ್ ಡ್ರೈವ್, ಒನ್ ಡ್ರೈವ್, ಡ್ರಾಪ್ ಬಾಕ್ಸ್, ಇದನ್ನೆಲ್ಲ ಯೂಸ್ ಮಾಡ್ತೇವೆ. ಕರೆಕ್ಟ್, ಅದನ್ನು ಕ್ಲೌಡ್ ಬೇಸ್ಡ್ ಸರ್ವಿಸ್ ಅಂತ ಹೇಳ್ಬೋದು. ಹಾಗೆ ಕಮ್ಯುನಿಕೇಷನಿಗೆ ಜಿಮೇಲ್ ಯೂಸ್ ಮಾಡ್ತೇವೆ, ಯಾಹೂ ಮೇಲ್ ಯೂಸ್ ಮಾಡ್ತೇವೆ, ಓಕೆ, ರೀಡಿಪ್ ಮೇಲು ಯೂಸ್ ಮಾಡ್ತೇವೆ. ಇವೆಲ್ಲ ಮ್ಯಾಸೇಜಿಂಗ್ ಮತ್ತು ಕರೆಸ್ಪಾಂಡೆನ್ಸ್ ಮಾಡಲಿಕ್ಕೆ. ಹಾಗೆ ವಿಡಿಯೋ ಮೀಟಿಂಗ್ ಸಲುವಾಗಿ ಝೂಮನ್ನು, ಗೂಗಲ್ ಮೀಟನ್ನು ಆನ್ಲೈನ್ ಕ್ಲಾಸಸ್ಸಿಗೆಲ್ಲ ಯೂಸ್ ಮಾಡ್ತೇವೆ. ಅದನ್ನು ನಾವು ಕೆಲವೊಂದು ಸಲ ಯೂಸ್ ಮಾಡಿದ್ದಿರ್ತದೆ. ಕೊರೋನಾ ಟೈಮಲ್ಲಂತೂ ಅದರಿಂದನೇ ಪಾಠ ಎಲ್ಲ ಆಗ್ತಿತ್ತು, ಕರೆಕ್ಟಾ? ಅದಕ್ಕಾಗಿ ವಿಡಿಯೋ ಮೀಟಿಂಗ್ಸಲ್ಲಿ ಝೂಮು, ಗೂಗಲ್ ಮೀಟ್ ಅದೆಲ್ಲ ಬರ್ತವೆ. ವೆಬ್ ಸರ್ವಿಸಲ್ಲಿ AWS, ಅಮೆಝಾನ್ ವೆಬ್ ಸರ್ವಿಸ್ ಅಂತ ಹೇಳ್ತೇವೆ, iCloud ಅಂತೇವೆ, ಆಫೀಸ್ 365, ಇವೆಲ್ಲ ಆನ್ಲೈನ್ ಅಪ್ಲಿಕೇಶನ್ಸನ್ನು ಯೂಸ್ ಮಾಡ್ತೇವೆ. ಹಾಗೆ PDF ಕನ್ವರ್ಟ್ ಮಾಡಲಿಕ್ಕೆ ಯೂಸ್ ಮಾಡ್ತೇವೆ, PDF ಇಂದ JPG ಮಾಡಲಿಕ್ಕೆ ಯೂಸ್ ಮಾಡ್ತೇವೆ. ಇವೆಲ್ಲ ಆನ್ಲೈನ್ ಸರ್ವಿಸಸ್ ಅಂತೇವೆ. ಅವನ್ನೆಲ್ಲ ಕ್ಲೌಡ್ ಬೇಸ್ಡ್ ಸರ್ವಿಸಸ್ ಅಂತ ಹೇಳ್ತೇವೆ. ಕ್ವಶನ್ 2, ವಾಟ್ ಡು ಯು ಅಂಡರ್ಸ್ಟ್ಯಾಂಡ್ ಬೈ ದ ಇಂಟರ್ನೆಟ್ ಆಫ್ ಥಿಂಗ್ಸ್, IoT ಅಂತ ಹೇಳ್ತೇವೆ. ಲೀಸ್ಟ್ ಸಮ್ ಆಫ್ ಇಟ್ಸ್ ಪೊಟೆನ್ಷಿಯಲ್ ಅಪ್ಲಿಕೇಶನ್ಸ್. What is IoT? IoT refers to a network of interconnected physical devices embedded with sensors, software and communication technologies that collect and exchange data over the internet. Think of it as everyday objects becoming smart by connecting to the internet and talking to each other. ಅಂದರೆ ನಿಮ್ಮ ಮನೆಯಲ್ಲಿರುವಂಥ ಬೇರೆ ಬೇರೆ ಡಿವೈಸು ಒಂದಕ್ಕೊಂದು ಮಾತಾಡೋ ಟೈಪ್ ಆಯಿತು ಅಂದರೆ ಅದಕ್ಕೆ ನಾವೇನಂತೇವೆ IoT ಅಂತ ಹೇಳ್ತೇವೆ. ಲೈಕ್ ಫಾರ್ ಎಕ್ಸಾಂಪಲ್, ವಾಷಿಂಗ್ ಮಷೀನನ್ನು ಮೊಬೈಲ್ ಸಂಗಡ ಕನೆಕ್ಟ್ ಮಾಡೋದು, ಮೊಬೈಲನ್ನು ಫ್ರಿಜ್ ಸಂಗಡ ಕನೆಕ್ಟ್ ಮಾಡೋದು, ಅಥವಾ ನಿಮ್ಮ ಓವನ್ ಇದ್ದರೆ ಮನೆಯಲ್ಲಿ ಓವನ್ ಇದ್ದರೆ ಅದನ್ನೂ ಸಹ ಕನೆಕ್ಟ್ ಮಾಡೋದು. ಇಂಥದ್ದೆಲ್ಲ ಒಂದಕ್ಕೊಂದು ಕನೆಕ್ಟ್ ಮಾಡೋದನ್ನು ನಾವು IoT ಅಂತ ಹೇಳ್ಬೋದು, ಇಂಟರ್ನೆಟ್ ಆಫ್ ಥಿಂಗ್ಸ್. ಅದನ್ನು ಕನೆಕ್ಟ್ ಮಾಡಲಿಕ್ಕೆ ಇಂಟರ್ನೆಟ್ಟನ್ನು ಯೂಸ್ ಮಾಡ್ತೇವೆ. ಯಾಕೆಂದರೆ ಎಲ್ಲಿ ಬೇಕಾದರೂ ಅದನ್ನು ಕಮ್ಯುನಿಕೇಷನ್ ಮಾಡ್ಕೊಳ್ಬಹುದು ಅಂತ ಅರ್ಥ. ಸ್ಮಾರ್ಟ್ ಹೋಮ್ಸ್ ಲೈಕ್ ಸ್ಮಾರ್ಟ್ ಲೈಟ್ಸ್ ಅಂತೇವೆ, ಥರ್ಮೋಸ್ಟ್ಯಾಟ್ಸ್ ಹೇಳ್ತೇವೆ, ವಾಯ್ಸ್ ಅಸಿಸ್ಟೆಂಟ್ಸ್ ಲೈಕ್ ಅಲೆಕ್ಸಾ, ಗೂಗಲ್ ಹೋಮ್ ಅಂತೇವೆ, ಹಲೋ ಗೂಗಲ್ ಅಂತೇಳಿ ಯೂಸ್ ಮಾಡ್ತೇವೆ. ಓಕೆ, ಅಲೆಕ್ಸಾವನ್ನು ಹೇಳೋದನ್ನು ಯೂಸ್ ಮಾಡ್ತೇವೆ. ಇವೆಲ್ಲ ಸ್ಮಾರ್ಟ್ ಹೋಮ್ಸಲ್ಲಿ ಯೂಸ್ ಮಾಡುವಂಥ ಸಿಸ್ಟಮ್ಸ್. ಹಾಗೆ ಸ್ಮಾರ್ಟ್ ಸಿಟೀಸ್ ಲೈಕ್ ಟ್ರಾಫಿಕ್ ಮಾನಿಟರ್ ಮಾಡಲಿಕ್ಕೆ ಕೆಲವೊಂದು ಕಡೆ ನಾವು ನೋಡ್ತೇವೆ, ವೇಸ್ಟ್ ಮ್ಯಾನೇಜ್ಮೆಂಟು ಮತ್ತು ಸರ್ವೈಲೆನ್ಸ್ ಸಿಸ್ಟಮ್, CCTV ಇಂದ ಸರ್ವೈಲೆನ್ಸ್ ಸಿಸ್ಟಮ್ಸನ್ನು ಮಾಡಿದ್ದಿರ್ತದೆ. ಇವೆಲ್ಲ ಸ್ಮಾರ್ಟ್ ಸಿಟಿಯಲ್ಲಿ ಬಂತು. ಹೆಲ್ತ್ ಕೇರಲ್ಲಿ ತೆಗೆದುಕೊಂಡ್ರೆ ರಿಮೋಟ್ ಪೇಷಂಟ್ ಮಾನಿಟರಿಂಗ್ ಆ್ಯಂಡ್ ವೇರಿಯಬಲ್ ಹೆಲ್ತ್ ಡಿವೈಸಸ್ ಅಂತ ಹೇಳ್ತೇವೆ. ಲೈಕ್ ಈಗ ವಾಚ್ ಬಂದಿದೆ, ನಮ್ಮ BP ಟೆಸ್ಟ್ ಮಾಡ್ಕೊಳ್ಳಿಕ್ಕೆ ಅಥವಾ ನಾವು ಎಷ್ಟು ವಾಕ್ ಮಾಡಿದ್ದೇವೆ ಅಂತ ನೋಡಲಿಕ್ಕೆ, ಅವೆಲ್ಲ ಹೆಲ್ತ್ ಕೇರಲ್ಲಿ ಬರ್ತವೆ. ಇವೆಲ್ಲವನ್ನು ನಾವು IoT ಅಂತ ಹೇಳ್ತೇವೆ. IoTಯ ಕೆಲವೊಂದು ಅಪ್ಲಿಕೇಶನ್ಸ್. ಓಕೆ, ಸ್ಮಾರ್ಟ್ ಹೋಮ್, ಸ್ಮಾರ್ಟ್ ಸಿಟೀಸ್ ಮತ್ತು ಹೆಲ್ತ್ ಕೇರಲ್ಲಿ ಕಾಮನ್ ಆಗಿ ಅಪ್ಲಿಕೇಶನ್ಸ್ ಬರ್ತವೆ. ದೆನ್ ರೈಟ್ ಶಾರ್ಟ್ ನೋಟ್ಸ್ ಆನ್ ಕ್ಲೌಡ್ ಕಂಪ್ಯೂಟಿಂಗ್ ಆ್ಯಂಡ್ ಬಿಗ್ ಡೇಟಾ ವಿತ್ ಇಟ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಕೊಟ್ಟಿದ್ದಿದೆ. ದ ಥರ್ಡ್ ಕ್ವಶನ್ ಅದು. ಕ್ಲೌಡ್ ಕಂಪ್ಯೂಟಿಂಗ್ ಅಂದ್ರೆ ಏನು? ಇಟ್ ಈಸ್ ದ ಡೆಲಿವರಿ ಆಫ್ ಕಂಪ್ಯೂಟಿಂಗ್ ಸರ್ವಿಸ್ ಯೂಸಿಂಗ್ ಇಂಟರ್ನೆಟ್ ಅಂತ ಇರ್ಬೋದು, ಅಥವಾ ಓವರ್ ದ ಇಂಟರ್ನೆಟ್.
ಮೇ ಬಿ ಡೇಟಾಬೇಸ್ ಇರ್ಬೋದು, ಸ್ಟೋರೇಜ್ ಇರ್ಬೋದು, ನೆಟ್ವರ್ಕಿಂಗ್ ಇರ್ಬೋದು, ಸಾಫ್ಟ್ವೇರ್ ಇರ್ಬೋದು, ಇವೆಲ್ಲ ಯಾವುದೇ ಇರಲಿ ಅದನ್ನು ಕ್ಲೌಡ್ ಕಂಪ್ಯೂಟಿಂಗ್ ಅಂತ ಹೇಳ್ತೇವೆ. ಬಿಗ್ ಡೇಟಾ ಆ್ಯಂಡ್ 5 V's ಅಂತೇವೆ. ಬಿಗ್ ಡೇಟಾ ವಿತ್ ಇಟ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್. ಬಿಗ್ ಡೇಟಾದಲ್ಲಿ 5 V's ಇದ್ದಾವೆ, ಅಂದರೆ 5 ಕ್ಯಾರೆಕ್ಟರಿಸ್ಟಿಕ್ಸ್ ಇದ್ದಾವೆ. ಅದೆಲ್ಲದು ವಿದಿಂದ ಸ್ಟಾರ್ಟ್ ಆಗೋದ್ರಿಂದ 5 V's ಅಂತ ಹೇಳ್ತೇವೆ. ಬಿಗ್ ಡೇಟಾ ರೆಫರ್ಸ್ ಟು ವೆರಿ ಲಾರ್ಜ್ ಆ್ಯಂಡ್ ಕಾಂಪ್ಲೆಕ್ಸ್ ಡೇಟಾ ಸೆಟ್ ದಟ್ ಟ್ರೆಡಿಷನಲ್ ಡೇಟಾ ಪ್ರೊಸೆಸಿಂಗ್ ಟೂಲ್ಸ್ ಕ್ಯಾನಾಟ್ ಹ್ಯಾಂಡಲ್. ಬಿಗ್ ಡೇಟಾ ರೆಫರ್ಸ್ ಟು ವೆರಿ ಲಾರ್ಜ್ ಆ್ಯಂಡ್ ಕಾಂಪ್ಲೆಕ್ಸ್ ಡೇಟಾ ಸೆಟ್. ಅಂದರೆ ಡೇಟಾ ಏನು ಮೂವ್ಮೆಂಟ್ ಆಗ್ತಾ ಇದೆ ಅದನ್ನು ನಾವು ಬಿಗ್ ಡೇಟಾ ಅಂತೇವೆ. ಅದನ್ನು ಮ್ಯಾನೇಜ್ ಮಾಡಲಿಕ್ಕೂ ಬಹಳ ತ್ರಾಸು, ಅದಕ್ಕಾಗಿ ಅದನ್ನು ಕಾಂಪ್ಲೆಕ್ಸ್ ಅಂತ ಹೇಳ್ತೇವೆ. ಅಂಥದನ್ನು ಹ್ಯಾಂಡಲ್ ಮಾಡೋದಕ್ಕೆ ನಾವು ಬಿಗ್ ಡೇಟಾ ಅಂತ ಹೇಳ್ತೇವೆ. ಟೋಟಲಿ ಓವರ್ ಆಲ್ ಅದನ್ನು ಬಿಗ್ ಡೇಟಾ ಅಂತ ಹೇಳೋ ಪ್ರಾಕ್ಟೀಸ್ ಇದೆ. ಅದರಲ್ಲಿ 5 V's ಇದ್ದಾವೆ, 5 ಕ್ಯಾರೆಕ್ಟರಿಸ್ಟಿಕ್ಸ್ ಇದ್ದಾವೆ. ವಾಲ್ಯೂಮ್, ಹ್ಯೂಜ್ ಅಮೌಂಟ್ ಆಫ್ ಡೇಟಾ. ವೆಲಾಸಿಟಿ, ಸ್ಪೀಡ್ ಆಫ್ ಡೇಟಾ ಜನ್ರೇಷನ್. ನೋಡ್ರಿ, ಈಗ ವಾಟ್ಸಪ್ಪಲ್ಲಿ ಮೆಸೇಜ್ ಜನ್ರೇಟ್ ಆಗ್ತಾನೆ ಇರ್ತವೆ, ಯಾರೋ ಒಬ್ರು ಮೆಸೇಜ್ ಮಾಡ್ತಾನೆ ಇರ್ತಾರೆ, ಅದಕ್ಕಾಗಿ ವೆಲಾಸಿಟಿ, ಸ್ಪೀಡು ಅದೇ ಟೈಪಲ್ಲಿ ಇರ್ತದೆ ಅಂತ ಹೇಳ್ತೇವೆ. ವೆರೈಟಿ, ಡಿಫ್ರೆಂಟ್ ಟೈಪ್ಸ್ ಆಫ್ ಡೇಟಾ ಫಾರ್ಮೆಟ್ಸ್ ಇದ್ದಾವೆ, ಬೇರೆ ಬೇರೆ ಡೇಟಾ ಫಾರ್ಮೆಟ್. ಯಾರೋ ಒಬ್ರು JPG ಕಳಿಸ್ತಾರೆ, ಮತ್ತೊಬ್ರು ಯಾರೋ ಸೌಂಡ್ ಕಳಿಸ್ತಾರೆ, ಆಡಿಯೋ ಕಳಿಸ್ತಾರೆ, ಮತ್ತೊಬ್ರು ಯಾರೋ ವಿಡಿಯೋ ಕಳಿಸ್ತಾರೆ, ಇವೆಲ್ಲ ಆಗ್ತಾ ಇರ್ತವೆ. ಮತ್ತೊಬ್ಬರು ಯಾರೋ ಡಾಕ್ಯುಮೆಂಟ್ ಕಳಿಸ್ತಾರೆ. ವೆರಾಸಿಟಿ, ರಿಲಯಬಿಲಿಟಿ ಆ್ಯಂಡ್ ಅಕ್ಯುರೆಸಿ. ರಿಲಯಬಲ್ ಮತ್ತು ಅಕ್ಯುರೆಸಿನೂ ಇರಬೇಕು ಅಂತ ಹೇಳೋದನ್ನು ಇದು ಮಾಡ್ತೇವೆ. ವ್ಯಾಲ್ಯೂ, ಯೂಸ್ಫುಲ್ನೆಸ್ ಫಾರ್ ಡಿಸಿಷನ್ಸ್. ಡಿಸಿಷನ್ ಮೇಕಿಂಗು ಯೂಸ್ ಆಗುವಂಗೆ ಇರಬೇಕು. ಇವನ್ನೆಲ್ಲ ನಾವು 5 V's ಅಂದೇವೆ, 5 ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬಿಗ್ ಡೇಟಾ. ದೆನ್ ದ ಕ್ವಶನ್ 4, ಎಕ್ಸ್ಪ್ಲೇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷಿನ್ ಲರ್ನಿಂಗ್. ಎ ಮತ್ತು ಬಿ ಅಂತ ಕೊಟ್ಟಿದ್ದಿದೆ. ಎ ಈಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಬಿ ಈಸ್ ಮಷಿನ್ ಲರ್ನಿಂಗ್ ಅಲಾಂಗ್ ವಿತ್ ದರ್ ಅಪ್ಲಿಕೇಶನ್ಸ್ ಅಂತ ಹೇಳಿದ್ದಿದೆ. ನೋಡ್ರಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI ಈಸ್ ದ ಸಿಮ್ಯುಲೇಷನ್ ಆಫ್ ಹ್ಯೂಮನ್ ಇಂಟೆಲಿಜೆನ್ಸ್ ಬೈ ಮಷೀನ್ಸ್. ಮಷೀನ್ಸು ಹ್ಯೂಮನ್ ಆಗಿ ವರ್ಕ್ ಆಗ್ತದೆ ಅಂದರೆ ಅದಕ್ಕೆ ನಾವೇನಂತೇವೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತೇವೆ. ಇಟ್ ಎನೇಬಲ್ಸ್ ಮಷೀನ್ಸ್ ಟು ಥಿಂಕ್, ಲರ್ನ್ ಆ್ಯಂಡ್ ಮೇಕ್ ಡಿಸಿಷನ್ಸ್ ಲೈಕ್ ಹ್ಯೂಮನ್ಸ್ ಡು. ಮನುಷ್ಯರು ಹೇಗೆ ಡಿಸಿಷನ್ಸ್ ಅನ್ನು ಮಾಡ್ತಾನೆ ಅದೇ ಟೈಪಲ್ಲಿ ಮಾಡ್ಲಿಕ್ಕೆ ಆಗುವಂಥದ್ದನ್ನು AI ಅಂತ ಹೇಳ್ತೇವೆ. ಮಷೀನ್ ಲರ್ನಿಂಗ್ ಆನ್ ದ ಅದರ್ ಸೈಡ್ ಸಬ್ಸೆಟ್ ಆಫ್ AI, ಅಂದರೆ ಅದು ಸಬ್ ಫಾರ್ಮೇಟ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತೇವೆ. ದಟ್ ಎನೇಬಲ್ ಸಿಸ್ಟಮ್ಸ್ ಟು ಆಟೋಮ್ಯಾಟಿಕ್ಲಿ ಲರ್ನ್ ಆ್ಯಂಡ್ ಇಂಪ್ರೂವ್ ಫ್ರಾಮ್ ಎಕ್ಸ್ಪೀರಿಯನ್ಸ್ ವಿದೌಟ್ ಎಕ್ಸ್ಪ್ಲಿಸಿಟ್ ಪ್ರೋಗ್ರಾಮಿಂಗ್. ಪ್ರೋಗ್ರಾಮಿಂಗ್ ಅನ್ನೋದು ಅದರಲ್ಲಿ ಮಾಡೋದಿಲ್ಲ ಹೆಚ್ಚು, ಆದರೆ ಏನೇನು ನಾವು ಮಾಡ್ತೇವೆ ಬಹಳಷ್ಟು ಟೈಪ್ ಸಿಸ್ಟಮನ್ನು ಕೊಟ್ಕೊಂಡು ಅದಕ್ಕೆ ಟ್ರೈನ್ ಮಾಡ್ತೇವೆ. ಲೈಕ್ ಈಗ ಫಾರ್ ಎಕ್ಸಾಂಪಲ್ ವಾಕ್ ಮಾಡಬೇಕು, ಯಾವ್ಯಾವ ಟೈಪಲ್ಲಿ ವಾಕ್ ಮಾಡಬೇಕು ಅಂತ ಹೇಳಿ ಅದಕ್ಕೆ ಕಲಿಸೋದು. ರೋಬೋಟ್ ಇದ್ದರೆ ಯಾವ್ಯಾವ ಟೈಪಲ್ಲಿ ವಾಕ್ ಮಾಡಬೇಕು, ಮೇ ಬಿ ಕ್ಯಾಟ್ ವಾಕ್ ಇರ್ಬೋದು, ಸ್ಲೋ ವಾಕ್ ಇರ್ಬೋದು, ಬೇರೆ ಬೇರೆ ಟೈಪಲ್ಲಿ ವಾಕಿಂಗ್ ಇರ್ಬೋದು. ಅವನ್ನೆಲ್ಲ ಅದಕ್ಕೆ ಕಲಿಸಿದ್ರೆ ಅವಾಗದು ಟ್ರೈನ್ ಆದಂಗೆ ಆಯಿತು. ಅದನ್ನು ನಾವೇನಂತೇವೆ, ಮಷೀನ್ ಲರ್ನಿಂಗ್ ಅಂತ ಹೇಳ್ತೇವೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಎಕ್ಸಾಂಪಲ್ಸ್ ಯಾವುದು? ಅಪ್ಲಿಕೇಶನ್ ಲೈಕ್ ಚಾಟ್ ಬಾಟ್ಸ್ ಅಂತ ಹೇಳ್ತೇವೆ. ಚಾಟ್ ಬಾಟ್ಸ್ ಅಂತ ಹೇಳಿದ್ರೆ ವರ್ಚುವಲ್ ಕಸ್ಟಮರ್ ಸರ್ವಿಸ್, ಅಂದರೆ ಕಸ್ಟಮರ್ ಕೇರ್ ಅಂತ ನಾವೇನು ಹೇಳ್ತೇವೆ, ಅವೆಲ್ಲ ಈಗ ಆರ್ಟಿಫಿಷಿಯಲಿ ನಡೀತಾ ಇದ್ದಾವೆ, ಆಟೋಮೆಟಿಕ್ ಆಗಿ ಆಗ್ತವೆ. ಅದನ್ನು ಚಾಟ್ ಬಾಟ್ಸ್ ಅಂತ ಹೇಳ್ತೇವೆ. ಹಾಗೆ ಸೆಲ್ಫ್ ಡ್ರೈವಿಂಗ್ ಕಾರ್ಸ್, ಆಟೋನಮಸ್ ವೆಹಿಕಲ್ ನೆವಿಗೇಷನ್, ಅಂದರೆ ವೆಹಿಕಲನ್ನು ಮೂವ್ಮೆಂಟ್ ಮಾಡೋದು ಆಟೋಮ್ಯಾಟಿಕ್ಲಿ ಅಂಥದನ್ನು ಕಾರನ್ನು ಸೆಲ್ಫ್ ಡ್ರೈವಿಂಗ್ ಕಾರ್ಸ್ ಅಂತೇವೆ. ಹಾಗೆ ಮೆಡಿಕಲ್ ಡಯಾಗ್ನೋಸಿಸ್, AI ಪವರ್ಡ್ ಡಿಸೀಸ್ ಡಿಟೆಕ್ಷನ್. AI ಅನ್ನು ಯೂಸ್ ಮಾಡಿಕೊಂಡು ಡಿಸೀಸ್ ಡಿಟೆಕ್ಷನ್ ಮಾಡುವಂಥ ಸಿಸ್ಟಮ್, ಇವೆಲ್ಲ AI ದಲ್ಲಿ ಬಂದು. ಮಷೀನ್ ಲರ್ನಿಂಗಲ್ಲಿ ಇಮೇಲ್ ಫಿಲ್ಟರ್ಸ್, ಇಮೇಲ್ ಬರ್ತಾ ಇರ್ತದೆ, ಅದನ್ನು ಸ್ಪ್ಯಾಮ್ ಅಂತ ಹೇಳಿ ಡಿಟೆಕ್ಟ್ ಮಾಡೋದು. ಆ ಇಮೇಲು ಅದರಲ್ಲಿ ಏನಾದರೂ ಪ್ರಾಬ್ಲಮೆಟಿಕ್ ಇರ್ಬೋದು ಅಥವಾ ಒಳ್ಳೆ ಇಮೇಲ್ ಹೌದೋ ಅಲ್ಲೋ ಅದನ್ನು ಸ್ಪ್ಯಾಮ್ ಅಂತ ಹೇಳ್ತೇವೆ. ಅದನ್ನು ಡಿಟೆಕ್ಟ್ ಮಾಡುವಂಥ ಸಿಸ್ಟಮ್ಸ್ ಅದಕ್ಕೆ ಟ್ರೈನ್ ಮಾಡಿದ್ದುಂಟು. ಅದಕ್ಕೆ ಆವಾಗ ಅದು ಆಟೋಮ್ಯಾಟಿಕ್ಲಿ ಇಮೇಲನ್ನು ಫಿಲ್ಟರ್ ಮಾಡ್ತದೆ. ನಿಮ್ಮ ಕಾಲ್ ಬಂದಾಗಲೂ ಹಾಗೆ ಆಗ್ತದೆ. ಈಗ ಕಾಲಿಂದು ಫಿಲ್ಟರ್ಸ್ ಆಗ್ತವೆ, ಸ್ಪ್ಯಾಮ್ ಅಂತ ಹೇಳಿ ನಿಮ್ಮ ಮುಂಚೆ ಹೇಳ್ತದೆ. ಯಾಕೆಂದರೆ AI ಬೇಸ್ಡ್ ಇದ್ದಾವೆ ಈಗೆಲ್ಲ, ಅದಕ್ಕಾಗಿ ಆಟೋಮ್ಯಾಟಿಕ್ಲಿ ಅದು ಹೇಳಿಬಿಡ್ತದೆ ದಿಸ್ ಈಸ್ ಎ ಸ್ಪ್ಯಾಮ್ ಕಾಲ್ ಅಂತೇಳಿ. ಓಕೆ, ಅಥವಾ ಯಾರು ಸರ್ವಿಸ್ನವ್ರು ನಿಮ್ಗೆ ಕಾಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಪ್ರಮೋಷನಲ್ ಅಂತ ಹೇಳಿ ಹೇಳ್ಬಿಡ್ತದೆ. ಆಲ್ ದೋಸ್ ಥಿಂಗ್ಸ್ ಆರ್ ಮಷೀನ್ ಲರ್ನಿಂಗ್ಸ್ ಅಂತೇವೆ. ರೆಕಮೆಂಡೇಶನ್ ಲೈಕ್ ನೆಟ್ಫ್ಲಿಕ್ಸ್, ಅಮೆಝಾನ್ ಸಜೆಷನ್ಸ್, ಇವೆಲ್ಲ ರೆಕಮೆಂಡ್ ಮಾಡೋದು ಏನಿದೆ ಅದನ್ನು ಮಷೀನ್ ಲರ್ನಿಂಗ್ ಅಂತವೆ. ನಿಮ್ಗೀಗ ಫಾರ್ ಎಕ್ಸಾಂಪಲ್ ನೀವು ಮೂವಿ ನೋಡ್ತಾ ಇರ್ತೀರಿ ಅಂತ ಹೇಳಿದ್ರೆ, ಓಕೆ
ನಿಮ್ಗೆ ಅವಾಗ ನೆಟ್ಫ್ಲಿಕ್ಸನ್ನು ಅಮೆಝಾನ್ ಬಗ್ಗೆ ಸಜೆಷನ್ಸ್ ಕೊಡ್ತದೆ. ನೀವು ಯಾವುದೋ ಒಂದು ಪ್ರಾಡಕ್ಟ್ ಇದು ಮಾಡ್ತೀರಿ ಅಂದರೆ ಓಕೆ ಆ ಪ್ರಾಡಕ್ಟ್ ಎಲ್ಲಿದೆ ಅಂತ ಹೇಳೋದನ್ನು ನಿಮಗೆ ಸಜೆಸ್ಟ್ ಮಾಡ್ತದೆ. ಇವೆಲ್ಲ ನಾವು ಮಷಿನ್ ಲರ್ನಿಂಗ್. ದೆನ್ ಇಮೇಜ್ ರೆಕಗ್ನೇಷನ್, ಫೋಟೋ ಟ್ಯಾಗಿಂಗ್ ಆ್ಯಂಡ್ ಐಡೆಂಟಿಫಿಕೇಷನ್. ಇಮೇಜನ್ನು ರೆಕಗ್ನೈಸ್ ಮಾಡೋದು ಅಂದರೆ ಬೇರೆ ಬೇರೆ ಇಮೇಜ್ ಕೊಟ್ಟು ಅದಕ್ಕೆ ಟ್ರೈನ್ ಮಾಡಿದ್ದಿರ್ತದೆ. ಅದರಿಂದ ಯಾವುದೇ ಇಮೇಜ್ ಕೊಟ್ಟರೆ ಅದು ರೆಕಗ್ನೈಸ್ ಮಾಡುವಂಗೆ ಆಗ್ತದೆ. ಈವನ್ ಬಾಯ್ಸೋ ಗರ್ಲ್ಸೋ ಅದನ್ನೆಲ್ಲ ರೆಕಗ್ನೈಸ್ ಮಾಡೋದು ಅವೆಲ್ಲ ಮಷಿನ್ ಲರ್ನಿಂಗಲ್ಲಿ ಬರ್ತದೆ. Then the question 5. Differentiate between cloud computing and grid computing with suitable example. 3 ಟೈಪಲ್ಲಿ ಹೇಳಿದ್ದೇನೆ. ಆಸ್ಪೆಕ್ಟ್ಸ್ ಅಂತ ತೆಗೆದುಕೊಂಡಿದ್ದೆ. ಡೆಫಿನೇಷನ್ ಫಸ್ಟ್ ಒನ್. ಕ್ಲೌಡ್ ಕಂಪ್ಯೂಟಿಂಗ್ ಡೆಫಿನೇಷನ್ ಏನು ಹೇಳ್ಬೋದು? ಪ್ರೊವೈಡ್ಸ್ ಆನ್ ಡಿಮಾಂಡ್ ಆಕ್ಸೆಸ್ ಟು ಕಂಪ್ಯೂಟಿಂಗ್ ರಿಸೋರ್ಸ್ ವಯಾ ಇಂಟರ್ನೆಟ್. ಕ್ಲೌಡ್ ಕಂಪ್ಯೂಟಿಂಗ್ ಅಂತ ಹೇಳಿದ್ರೆ ಡೆಫಿನೇಷನ್ ಏನಾಯಿತು? ಆನ್ ಡಿಮಾಂಡ್ ಆಕ್ಸೆಸ್ ಟು ಕಂಪ್ಯೂಟಿಂಗ್ ರಿಸೋರ್ಸಸ್ ಆನ್ ಇಂಟರ್ನೆಟ್. ಗ್ರಿಡ್ ಕಂಪ್ಯೂಟಿಂಗ್ ಆದರೆ ಕಂಬೈನ್ಸ್ ರಿಸೋರ್ಸಸ್ ಆಫ್ ಮಲ್ಟಿಪಲ್ ಕಂಪ್ಯೂಟರ್ಸ್ ಟು ವರ್ಕ್ ಆನ್ ಸಿಂಗಲ್ ಟಾಸ್ಕ್. ನೋಡ್ರಿ, ಗ್ರಿಡ್ ಕಂಪ್ಯೂಟಿಂಗ್ ಮಲ್ಟಿಪಲ್ ಕಂಪ್ಯೂಟರ್ಸನ್ನು ಯೂಸ್ ಮಾಡಿಕೊಂಡು ಒಂದು ಟಾಸ್ಕ್ ಮೇಲೆ ವರ್ಕ್ ಮಾಡೋದು, ಅದನ್ನು ಗ್ರಿಡ್ ಕಂಪ್ಯೂಟಿಂಗ್ ಅಂತೇವೆ. ಇಲ್ಲಿ ಸರ್ವಿಸ್ ಮಾಡೆಲ್ ಯಾವ್ಯಾವುದಿದ್ದಾವೆ? IaaS, PaaS, SaaS ಅಂತೇವೆ. ಅಂದರೆ ಇನ್ಫ್ರಾಸ್ಟ್ರಕ್ಚರ್ ಆ್ಯಸ್ ಎ ಸರ್ವಿಸ್, ಪ್ಲ್ಯಾಟ್ಫಾರ್ಮ್ ಆ್ಯಸ್ ಎ ಸರ್ವಿಸ್, ಸಾಫ್ಟ್ವೇರ್ ಆ್ಯಸ್ ಎ ಸರ್ವಿಸ್ ಅನ್ನೋದು ಸರ್ವಿಸ್ ಮಾಡೆಲ್ಸ್. ಇಲ್ಲಿ ಸರ್ವಿಸ್ ಮಾಡೆಲ್ ಅಂತ ಹೇಳಿಲ್ಲ, ಬಟ್ ಇಟ್ ಪ್ರೊವೈಡ್ಸ್ ಕಂಪ್ಯೂಟೇಷನಲ್ ಪವರ್ ಶೇರಿಂಗ್ ಸಿಸ್ಟಮ್. ಶೇರ್ ಮಾಡಲಿಕ್ಕೆ, ಕಂಪ್ಯೂಟೇಷನಲ್ ಪವರನ್ನು ಶೇರ್ ಮಾಡಲಿಕ್ಕೆ ಇದು ಯೂಸ್ ಆಗ್ತದೆ ಅಂತ ಹೇಳೋದನ್ನು ಹೇಳಿದ್ದಿದೆ. ಎಕ್ಸಾಂಪಲ್: ಗೂಗಲ್ ಡ್ರೈವ್, ಅಮೆಝಾನ್ ವೆಬ್ ಸರ್ವಿಸ್, ಮೈಕ್ರೋಸಾಫ್ಟ್ ಅಜೂರ್, ಇವನ್ನೆಲ್ಲ ನಾವು ಎಕ್ಸಾಂಪಲ್ ಆಗಿ ಕೊಡ್ಬೋದು. ನೆಕ್ಸ್ಟ್ ಇದರಲ್ಲಿ ಗ್ರಿಡ್ ಕಂಪ್ಯೂಟಿಂಗ್ನಲ್ಲಿ SETI ಎಟ್ ಹೋಮ್, ಫೋಲ್ಡಿಂಗ್ ಎಟ್ ಹೋಮ್, ಇವೆಲ್ಲ ಪ್ರಾಜೆಕ್ಟ್ಸು ಗ್ರಿಡ್ ಕಂಪ್ಯೂಟಿಂಗ್ನಲ್ಲಿ ಬರ್ತದೆ ಅಂತ ಹೇಳ್ತೇವೆ. ನೆಕ್ಸ್ಟ್ ಕ್ವಶನ್ 6. ಜಸ್ಟಿಫೈ ದ ಸ್ಟೇಟ್ಮೆಂಟ್ ಸ್ಟೋರೇಜ್ ಆಫ್ ಡೇಟಾ ಇಸ್ ಕಾಸ್ಟ್ ಇಫೆಕ್ಟಿವ್ ಆ್ಯಂಡ್ ಟೈಮ್ ಸೇವಿಂಗ್ ಇನ್ ಕ್ಲೌಡ್ ಕಂಪ್ಯೂಟಿಂಗ್. ಈ ಸ್ಟೇಟ್ಮೆಂಟನ್ನು ಜಸ್ಟಿಫೈ ಮಾಡಿರಿ ಅಂತ ಹೇಳಿದೆ. ಸ್ಟೋರೇಜ್ ಆಫ್ ಡೇಟಾ ಈಸ್ ಕಾಸ್ಟ್ ಎಫೆಕ್ಟಿವ್ ಅಂದರೆ ನಿಮ್ಮ ದುಡ್ಡು ಉಳಿತದೆ ಸ್ಟೋರೇಜ್ ಮಾಡಿದಾಗ. ಯಾವುದ್ರ ಮೇಲೆ? ಕ್ಲೌಡ್ ಕಂಪ್ಯೂಟಿಂಗ್ನಲ್ಲಿ. ಇವನ್ ಟೈಮು ಸೇವ್ ಆಗ್ತದೆ ಅಂತ ಹೇಳೋದನ್ನು ಹೇಳಿದ್ದಿದೆ. ಯಾಕೆ ಅಂತ ಹೇಳೋದನ್ನು ರೀಸನ್ ಕೊಡ್ರಿ ಅಂತ ಹೇಳಿದ್ದಿದೆ. ನೋ ಹಾರ್ಡ್ವೇರ್ ಕಾಸ್ಟ್. ಯಾಕೆಂತ ಹೇಳಿದ್ರೆ ನಾವು ಆನ್ಲೈನಲ್ಲಿ ಸರ್ವಿಸ್ ಯೂಸ್ ಮಾಡೋದ್ರಿಂದ ನಮ್ಮ ಹಾರ್ಡ್ವೇರ್ ಹೆಚ್ಚಿಗೆ ನಾವು ರಿಸೋರ್ಸನ್ನು ತೆಗೆದುಕೊಳ್ಬೇಕಂತಿಲ್ಲ. ನಮ್ಮ ಹಾರ್ಡ್ವೇರ್ ರಿಸೋರ್ಸಿಗೆ ನಾವು ಹೆಚ್ಚಿಗೆ ದುಡ್ಡು ಹಾಕಬೇಕಂತ ಇರೋದಿಲ್ಲ. ಅದಕ್ಕೆ ನೋ ಹಾರ್ಡ್ವೇರ್ ಕಾಸ್ಟ್ಸ್ ಅಂತ ಹೇಳಿ ಕೊಟ್ಟಿದ್ದಿದೆ. ಎಕ್ಸ್ಪೆನ್ಸಿವ್ ಹಾರ್ಡ್ವೇರನ್ನೆಲ್ಲ ಪರ್ಚೇಸ್ ಮಾಡಬೇಕಂತಿಲ್ಲ. ಪೇ ಆ್ಯಸ್ ಯು ಗೋ ಮಾಡೆಲ್. ನಿಮ್ಗೆ ಯಾವ ಸರ್ವಿಸ್ ಬೇಕು ಅದಕ್ಕೆ ಪೇ ಮಾಡೋದು. ಅದರಿಂದ ಏನಾಯಿತು ಅಂತ ಹೇಳಿದ್ರೆ ನಾವೆಲ್ಲ ಪರ್ಚೇಸ್ ಮಾಡಿ ಇಟ್ಕೊಳ್ಬೇಕಂತಿಲ್ಲ. ನಮ್ಗೆ ಯಾವುದು ಬೇಕೋ ಅದನ್ನು ಯೂಸ್ ಮಾಡ್ಬೋದು. ಪೇ ಆ್ಯಸ್ ಯು ಗೋ ಮಾಡೆಲ್. ಯು ಒನ್ಲಿ ಪೇ ಫಾರ್ ವಾಟ್ ಯು ಯೂಸ್. ಮೋರ್ ಸ್ಟೋರೇಜ್ ಬೇಕಂದರೆ ಅದನ್ನು ಪರ್ಚೇಸ್ ಮಾಡ್ಬೋದು. ಎನಿ ಟೈಮ್ ಎನಿವೇರ್ ಆಕ್ಸೆಸ್. ಡೇಟಾ ಇಸ್ ಆಕ್ಸೆಸಿಬಲ್ 24/7 ಅಂತ ಹೇಳ್ತೇವೆ ಫ್ರಮ್ ಎನಿ ಡಿವೈಸ್ ವಿತ್ ಇಂಟರ್ನೆಟ್. ಯಾಕೆಂದರೆ ಇಂಟರ್ನೆಟ್ಟಿಗೆ ಎಲ್ಲದೂ ಕನೆಕ್ಟ್ ಇರೋದ್ರಿಂದ ಎಲ್ಲಿಂದ ಬೇಕಾದರೂ ನೀವು ಡೇಟಾವನ್ನು ಆಕ್ಸೆಸ್ ಮಾಡ್ಬೋದು ಅಥವಾ ಇನ್ಫಾರ್ಮೇಷನನ್ನು ಆಕ್ಸೆಸ್ ಮಾಡ್ಬೋದು ಎನಿ ಟೈಮ್ ಎನಿವೇರ್. ದಿಸ್ ಸೇವ್ಸ್ ಟೈಮ್ ಇನ್ ರಿಟ್ರೈವಲ್ ಆ್ಯಂಡ್ ಶೇರಿಂಗ್ ವಿತ್ ಟೀಮ್ ಮೆಂಬರ್ಸ್. Automatic maintenance. Automatic backups and scalability reduce maintenance effort. No need for IT staff to manage servers. ಆಟೋಮ್ಯಾಟಿಕ್ಲಿ ನಾವು ಯಾರಿಂದ ಕ್ಲೌಡ್ ಸರ್ವಿಸ್ ತಗೊಂಡಿರ್ತೇವೆ ಆ ಪ್ರೊವೈಡರೇ ಅದನ್ನು ಮೇಂಟೈನ್ ಮಾಡ್ತಾ ಇರ್ತಾರೆ. ಅದಕ್ಕಾಗಿ ನಮಗೆ ಮತ್ತೆ ಅದರ ಹೆಡ್ಡೇಕ್ ಇಲ್ಲ, ಮೇಂಟೈನ್ ಮಾಡುವಂಥ ಹೆಡ್ಡೇಕ್ ನಮಗೆ ಇರೋದಿಲ್ಲ. ಆಟೋಮ್ಯಾಟಿಕ್ ಮೇಂಟೆನೆನ್ಸ್ ಅಂತೇವೆ. ಕ್ವಶನ್ 7. ವಾಟ್ ಈಸ್ ಆನ್ ಡಿಮಾಂಡ್ ಸರ್ವಿಸ್? ಹೌ ಈಸ್ ಇಟ್ ಪ್ರೊವೈಡೆಡ್ ಇನ್ ಕ್ಲೌಡ್ ಕಂಪ್ಯೂಟಿಂಗ್ ಅಂತ ಹೇಳಿದ್ದಿದೆ. ವಾಟ್ ಈಸ್ ಆನ್ ಡಿಮಾಂಡ್ ಸರ್ವಿಸ್? ಇಟ್ಸ್ ಲೈಕ್ ಆರ್ಡರಿಂಗ್ ಫುಡ್ ಆನ್ಲೈನ್. ಯು ಗೆಟ್ ವಾಟ್ ಯು ವಾಂಟ್ ವೆನ್ ಯು ವಾಂಟ್ ಇಟ್ ಇನ್ಸ್ಟಂಟ್ಲಿ. ಜಸ್ಟ್ ಲೈಕ್ ನಾವೀಗ ಝೊಮ್ಯಾಟೋದಿಂದ ಅಥವಾ ಯಾವುದೇ ಬೇರೆ ಇದರಿಂದ ಆರ್ಡರ್ ಮಾಡ್ತೇವೆ ಅಂತ ಹೇಳಿದ್ರೆ ಯಾವಾಗ ಆರ್ಡರ್ ಮಾಡ್ತೇವೆ? ನಮಗೆ ಬೇಕಾದಾಗ, ಕರೆಕ್ಟ್? ವಾಟ್ ಯು ಗೆಟ್ ವಾಟ್ ಯು ವಾಂಟ್ ವೆನ್ ಯು ವಾಂಟ್ ಇಟ್ ಇನ್ಸ್ಟಂಟ್ಲಿ. ಅದಕ್ಕೆ ನಾವೇನಂತೇವೆ ಆನ್ ಡಿಮಾಂಡ್ ಸರ್ವಿಸ್ ಅಂತ. ಸೇಮ್ ವೇದಲ್ಲಿ ಆನ್ಲೈನಲ್ಲಿ ಕ್ಲೌಡ್ ಕಂಪ್ಯೂಟಿಂಗ್ ಯೂಸ್ ಮಾಡಿಕೊಂಡು ನಮಗೆ ಯಾವಾಗ ಬೇಕು ಆವಾಗ ನಾವು ರಿಕ್ವೆಸ್ಟ್ ಮಾಡಿ ಕೆಲವೊಂದು ಸ್ಟೋರೇಜನ್ನು ಅಥವಾ ಸಾಫ್ಟ್ವೇರನ್ನು
ಕಂಪ್ಯೂಟಿಂಗ್ ಪವರನ್ನು, ಅಪ್ಲಿಕೇಶನ್ಸನ್ನು ಯೂಸ್ ಮಾಡ್ಕೊಳ್ಬೋದು. ಅದಕ್ಕೆ ನಾವೇನಂತೇವೆ, ಆನ್ ಡಿಮಾಂಡ್ ಸರ್ವಿಸ್ ಅಂತ ಹೇಳ್ತೇವೆ. ಆನ್ ಡಿಮಾಂಡ್ ಸರ್ವಿಸ್ ಮೀನ್ಸ್ ಯೂಸರ್ ಕ್ಯಾನ್ ರಿಕ್ವೆಸ್ಟ್ ಆ್ಯಂಡ್ ಆಕ್ಸೆಸ್ ಸರ್ವಿಸ್ ವೆನೆವರ್ ನೀಡೆಡ್ ವಿದೌಟ್ ಹ್ಯೂಮನ್ ಇಂಟರ್ವೆನ್ಷನ್ ಫ್ರಮ್ ದ ಪ್ರೊವೈಡರ್. ಓಕೆ, ಬೆಸ್ಟ್ ಎಕ್ಸಾಂಪಲ್ ಅಂದರೆ ChatGPT ಹೌದು, ಅಥವಾ ನಿಮ್ಮ ನೆಟ್ಫ್ಲಿಕ್ಸ್ ಇರ್ಬೋದು. ಇವೆಲ್ಲ ಆನ್ ಡಿಮಾಂಡ್ ಸರ್ವಿಸ್. ಓಕೆ, ನಿಮ್ಗೆ ಯಾವಾಗ ಬೇಕು ಅದನ್ನು ಯೂಸ್ ಮಾಡ್ಕೊಳ್ಬೋದು. ಯೂಟ್ಯೂಬು ಹೌದು, ಎಲ್ಲದು ಆನ್ ಡಿಮಾಂಡ್ ಸರ್ವಿಸಲ್ಲಿ ಬರ್ತವೆ. Question 8. Write examples of government provided cloud platforms and large scale private cloud service providers. Okay, there is government cloud platforms like Meghraj. This is GI Cloud by Government of India for government departments and citizens. ಗವರ್ಮೆಂಟ್ ಡಿಪಾರ್ಟ್ಮೆಂಟ್ ಸಿಟಿಜನ್ಸ್ ಅನ್ನ ಏನಾದರೂ ಕ್ಲೌಡ್ ಬೇಕು ಅಂತ ಹೇಳಿದ್ರೆ, ಕ್ಲೌಡ್ ಬೇಸ್ಡ್ ಸರ್ವಿಸ್ ಬೇಕು ಅಂದರೆ ಮೇಘರಾಜ್ ಅನ್ನೋದ್ರಲ್ಲಿ ಹೋಗ್ಬೋದು. GOV ಕ್ಲೌಡ್ ಅಂತ, ಸೆಕ್ಯೂರ್ ಕ್ಲೌಡ್ ಪ್ಲಾಟ್ಫಾರ್ಮ್ ಬೈ US ಗವರ್ಮೆಂಟ್ ಫಾರ್ ಸೆನ್ಸಿಟಿವ್ ಡೇಟಾ, GOV ಕ್ಲೌಡ್ ಅಂತ. ಹಾಗೆ ಪ್ರೈವೇಟ್ ಕ್ಲೌಡ್ ಪ್ರೊವೈಡರ್ಸ್, AWS ಅಮೆಜಾನ್ ವೆಬ್ ಸರ್ವಿಸ್ ಅಂತೇವೆ. ಅದು EC2, S3 ಅಂದರೆ ಕಂಪ್ಯೂಟೇಷನ್ ಪವರು, ಸ್ಟೋರೇಜು, ಡೇಟಾಬೇಸ್ ಸರ್ವರು ಅದ್ರ ಮೇಲೆಲ್ಲ ಇದೆ ಅಮೆಜಾನಲ್ಲಿ, ಅದನ್ನು ಯೂಸ್ ಮಾಡ್ಕೊಳ್ಬೋದು. ಮೈಕ್ರೋಸಾಫ್ಟ್ ಅಜೂರ್ ವರ್ಚುವಲ್ ಮಷೀನ್ಸ್, BLOB ಸ್ಟೋರೇಜ್, AI ಸರ್ವಿಸ್, ಇದೆಲ್ಲ ಮೈಕ್ರೋಸಾಫ್ಟ್ ಅಜೂರಲ್ಲಿ ಸಿಗ್ತದೆ. ಹಾಗೆ ಗೂಗಲ್ ಕ್ಲೌಡ್ ಪ್ಲಾಟ್ಫಾರ್ಮ್, ಬಿಗ್ ಕ್ವಾರಿ, ಆ್ಯಪ್ ಎಂಜಿನ್, ಕ್ಲೌಡ್ ಸ್ಟೋರೇಜ್, ಇವೆಲ್ಲ ಲಾರ್ಜ್ ಸ್ಕೇಲಲ್ಲಿ ವರ್ಕ್ ಆಗುವಂಥ ಪ್ರೈವೇಟ್ ಕ್ಲೌಡ್ ಸರ್ವಿಸ್ ಅಂತ ಹೇಳ್ತೇವೆ. ಅಂದರೆ ಪ್ರೈವೇಟ್ ಕ್ಲೌಡ್ ಪ್ರೊವೈಡರ್ಸ್ ಅಂತ ಹೇಳ್ಬೋದು ನಾವು. Question 9. A company needs virtual server provisioning and on-demand storage for customized application. What cloud computing model fits these requirements? ನೋಡ್ರಿ, ನೀಡ್ಸ್ ವರ್ಚುವಲ್ ಸರ್ವರ್ ಪ್ರೊವಿಷನ್ ಅಂದರೆ ಸರ್ವರ್ ಅಂತ ಹೇಳಿದ್ರೆ ರಿಸೋರ್ಸ್ ಅಂತ ಆಯಿತು. ರಿಸೋರ್ಸಿನ ಪ್ರೊವಿಷನ್ಸ್ ಬೇಕು ಅಂತ ಹೇಳಿದ್ರೆ ನಾವೇನಂತೇವೆ, ಇನ್ಫ್ರಾಸ್ಟ್ರಕ್ಚರ್ ಅನ್ನೋದು ಬೇಕು ಅಂತಾಯಿತು. ಅದಕ್ಕಾಗಿ ಇನ್ಫ್ರಾಸ್ಟ್ರಕ್ಚರ್ ಆ್ಯಸ್ ಎ ಸರ್ವಿಸ್ ಇದಕ್ಕೆ ಆನ್ಸರ್. ಅಂದರೆ ವರ್ಚುವಲ್ ಮಷೀನ್ ಇರ್ಬೋದು, ನೆಟ್ವರ್ಕಿಂಗ್ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಆನ್ ಡಿಮಾಂಡ್ ಸ್ಟೋರೇಜ್ ಇರ್ಬೋದು, ಪ್ಲ್ಯಾಟ್ಫಾರ್ಮ್ ಫಾರ್ ಕಸ್ಟಮ್ ಆ್ಯಪ್ಸ್ ಇರ್ಬೋದು. ಇವನ್ನೆಲ್ಲ ನಾವು ಇನ್ಫ್ರಾಸ್ಟ್ರಕ್ಚರ್ ಆ್ಯಸ್ ಎ ಸರ್ವಿಸಲ್ಲಿ ಯೂಸ್ ಮಾಡ್ಕೊಳ್ತೇವೆ ಅಂತ ಅರ್ಥ. Question 10. How can IoT concepts transform a school into smart school? Explain each implementation. ನೋಡ್ರಿ, IoT ಅನ್ನೋದು ಸ್ಕೂಲಲ್ಲಿ ಹೇಗೆ ಹೆಲ್ಪ್ ಆಗ್ತದೆ ಸ್ಮಾರ್ಟ್ ಸ್ಕೂಲಾಗಿ ಕನ್ವರ್ಟ್ ಮಾಡಲಿಕ್ಕೆ ಅಂತ ಕ್ವಶನ್. ಟೆಕ್ಸ್ಟ್ ಬುಕ್, ಡಿಜಿಟಲ್ ಟೆಕ್ಸ್ಟ್ ಬುಕ್ಸ್ ಆನ್ ಟ್ಯಾಬ್ಲೆಟ್ಸ್, ರೀಡರ್ಸ್ ಅಪ್ಡೇಟೆಡ್ ಇನ್ಸ್ಟಂಟ್ಲಿ ವಿತ್ ನ್ಯೂ ಕಾಂಟೆಂಟ್, ರಿಡ್ಯೂಸಿಂಗ್ ಡಿಪೆಂಡೆನ್ಸಿ ಆನ್ ಪ್ರಿಂಟೆಡ್ ಬುಕ್ಸ್. ನೋಡ್ರಿ, ಟೆಕ್ಸ್ಟ್ ಬುಕ್ಕಿಂದ ಅದನ್ನು ಅಡ್ವಾಂಟೇಜ್ ತಗೊಳ್ಬೋದು. ಆನ್ಲೈನ್ ಬುಕ್ಸ್ ಅಂತೇವೆ ಅಥವಾ ಡಿಜಿಟಲ್ ಬುಕ್ಸ್ ಅಂತ ಹೇಳ್ತೇವೆ. ಸ್ಟೂಡೆಂಟ್ಸಿಗೆ ಅದ್ರ ಯೂಸರ್ ನೇಮ್ ಪಾಸ್ವರ್ಡ್ ಕೊಟ್ಕೊಂಡು ಅದನ್ನು ಯೂಸ್ ಮಾಡುವಂಗೆ ಮಾಡ್ಬೋದು. ಆವಾಗ ಲೈಬ್ರರಿಗೆ ಹೋಗಿ ಬುಕ್ ರೆಫರ್ ಮಾಡಬೇಕು ಅಥವಾ ಪ್ರತಿ ಹೊಸ ಬುಕ್ಸನ್ನು ಪರ್ಚೇಸ್ ಮಾಡಬೇಕು ಅನ್ನೋದು ಇರೋದಿಲ್ಲ. ದಟ್ ಈಸ್ ಟೆಕ್ಸ್ಟ್ ಬುಕ್ ಕಾನ್ಸೆಪ್ಟ್. ಸ್ಮಾರ್ಟ್ ಬೋರ್ಡ್, ಇಂಟರ್ಯಾಕ್ಟಿವ್ ವೈಟ್ ಬೋರ್ಡ್ಸ್ ಕನೆಕ್ಟೆಡ್ ಟು ಇಂಟರ್ನೆಟ್, ಶೋಯಿಂಗ್ ವಿಡಿಯೋಸ್, ಸಿಮ್ಯುಲೇಷನ್ಸ್ ಆ್ಯಂಡ್ ರಿಯಲ್ ಟೈಮ್ ಡೇಟಾ, ಲೆಸನ್ಸ್ ರೆಕಾರ್ಡೆಡ್ ಆ್ಯಂಡ್ ಶೇರ್ಡ್. ಓಕೆ, ಇಂಟರ್ಯಾಕ್ಟಿವ್ ವೈಟ್ ಬೋರ್ಡ್ ಕನೆಕ್ಟೆಡ್ ಟು ಇಂಟರ್ನೆಟ್. ಈಗ ಪ್ರೆಸೆಂಟ್ಲಿ ಡಿಜಿಟಲ್ ವೈಟ್ ಬೋರ್ಡ್ಸ್ ಬಂದಿದ್ದಾವೆ, ಆನ್ಲೈನ್ ವೈಟ್ ಬೋರ್ಡ್ಸ್ ಅಂತ ಹೇಳ್ತೇವೆ. ಡೈರೆಕ್ಟಾಗಿ ಇಂಟರ್ನೆಟ್ಟಿಂದನೇ ಇನ್ಫಾರ್ಮೇಷನ್ ಕಾಣುವಂಗೆ ಮಾಡ್ಬೋದು ಸ್ಕ್ರೀನ್ ಮೇಲೆ ಮತ್ತು ಎಕ್ಸ್ಪ್ಲೇನ್ ಮಾಡ್ಬೋದು. ಆನ್ಲೈನ್ ಟೆಸ್ಟ್, IoT ಎನೇಬಲ್ಡ್ ಅಸೆಸ್ಮೆಂಟ್ ಪ್ಲಾಟ್ಫಾರ್ಮ್ಸ್ ಕಂಡಕ್ಟ್ ಡಿಜಿಟಲ್ ಟೆಸ್ಟ್ ವಿತ್ ಆಟೋ ಎವ್ಯಾಲ್ಯೂಯೇಷನ್ ಆ್ಯಂಡ್ ಪರ್ಫಾರ್ಮೆನ್ಸ್ ಅನಾಲಿಟಿಕ್ಸ್. IoT ಎನೇಬಲ್ಡ್ ಅಸೆಸ್ಮೆಂಟ್ ಪ್ಲಾಟ್ಫಾರ್ಮ್ಸ್ ಇದ್ದಾವೆ. ಈಗ ನೀವು ಕೆಲವೊಂದು ಇದನ್ನು ಕೇಳಿರ್ಬೋದು, ಲೈಕ್ ಟೀಚಿಂಗ್ ಆ್ಯಪು ಇದೆಲ್ಲ ಇದ್ದಾವೆ. ಆನ್ಲೈನಲ್ಲಿ ಅದನ್ನು ಅಸೆಸ್ ಮಾಡಲಿಕ್ಕೂ ಅದರಲ್ಲಿ ಆಪ್ಷನ್ಸ್ ಇರ್ತದೆ. ವೈಫೈ ಡೋರ್ ಸೆನ್ಸರ್ಸ್ ಆಟೋಮ್ಯಾಟಿಕ್ಲಿ ಡಿಟೆಕ್ಟ್ ಸ್ಟೂಡೆಂಟ್ ಆರ್ ಟೀಚರ್ ಎಂಟ್ರಿ, ಟ್ರ್ಯಾಕ್ ಅಟೆಂಡೆನ್ಸ್ ಆ್ಯಂಡ್ ಮಾನಿಟರ್ ಕ್ಲಾಸ್ ರೂಮ್ ಯೂಸೇಜ್ ವೈಲ್ ರಿಸ್ಟ್ರಿಕ್ಟಿಂಗ್ ಅನ್ಆಥರೈಸ್ಡ್ ಆಕ್ಸೆಸ್. ಅದನ್ನು ಡೋರಲ್ಲಿ ಎಂಟ್ರಿ ಆದ ಕೂಡಲೇ ಅವರ ಅಟೆಂಡೆನ್ಸ್ ಆಗಬೇಕು. ಬಸ್ ಲೊಕೇಶನ್ ಸೆನ್ಸರ್ಸ್, GPS and IoT sensor to track buses in real time. Parents and school monitor location via apps, improving safety. ಓಕೆ, ಪೇರೆಂಟ್ಸಿಗೆ ಅದರಿಂದ ಅಡ್ವಾಂಟೇಜ್ ಸಿಗ್ತದೆ. ವೇರಿಯಬಲ್ ಅಟೆಂಡೆನ್ಸ್, IoT ಎನೇಬಲ್ಡ್ ವಾಚಸ್ ಇದ್ದಾವೆ,
Automatically mark attendance when entering classrooms and monitor health parameter. IoT enabled watches ಇದ್ದಾವೆ, IoT enabled ಮೊಬೈಲು ಇದ್ದಾವೆ. ಅಟೆಂಡೆನ್ಸ್ ಹಾಕಲಿಕ್ಕೆ ಅದಕ್ಕೆಲ್ಲ ಹೆಲ್ಪ್ ಆಗ್ತವೆ. Question 11. 5 friends with limited budget want to start a business. How can they use cloud service for their startup? ಒಂದು 5 ಮಂದಿ ಫ್ರೆಂಡ್ಸ್ ಸೇರಿ ಒಂದು ಸ್ಟಾರ್ಟ್ ಮಾಡಬೇಕಂತಿದ್ದಾರೆ. ಸ್ಟಾರ್ಟಪ್ ಅಂತ ಹೇಳಿದ್ರೆ ಒಂದು ಕಂಪನಿ ಅಥವಾ ಒಂದು ಬಿಸ್ನೆಸ್ ಅಂತ ಹೇಳ್ಬೋದು. ಅವರು ಆನ್ಲೈನಲ್ಲಿ ಅದನ್ನು ಮಾಡೋರಿದ್ದಾರೆ. ಹಾಗಾದರೆ ಅವರಿಗೆ ಕ್ಲೌಡ್ ಸರ್ವಿಸ್ ಹೇಗೆ ಹೆಲ್ಪ್ ಆಗ್ಬೋದು ಅಂತ ಹೇಳಿ ಕೇಳಿದ್ದಿದೆ ನಿಮಗೆ. ಇನ್ಫ್ರಾಸ್ಟ್ರಕ್ಚರ್ ಆಸ್ ಎ ಸರ್ವಿಸ್. Rent virtual servers and storage instead of buying expensive hardware. Scale resources as needed. ವರ್ಚುವಲ್ ಸರ್ವರ್ಸ್ ಅನ್ನೆಲ್ಲ ತೆಗೆದುಕೊಂಡು ಆನ್ಲೈನಲ್ಲೇ ಕಂಪ್ಯೂಟರ್ ಪರ್ಚೇಸ್ ಮಾಡ್ದಂಗೆ ಬಿಸ್ನೆಸ್ಸನ್ನು ಸೆಟಪ್ ಮಾಡ್ಬೋದು. ಪ್ಲ್ಯಾಟ್ಫಾರ್ಮ್ ಆಸ್ ಎ ಸರ್ವಿಸ್. ಆಪರೇಟಿಂಗ್ ಸಿಸ್ಟಮು OS ಅನ್ನು ತೆಗೆದುಕೊಳ್ಬೋದು ಅಪ್ಲಿಕೇಶನ್ಸ್ ರನ್ ಮಾಡಲಿಕ್ಕೆ. ಫೋಕಸ್ ಆನ್ ಕೋಡಿಂಗ್, ನಾಟ್ ಸರ್ವರ್ ಮ್ಯಾನೇಜ್ಮೆಂಟ್. ಸಾಫ್ಟ್ವೇರ್ ಆಸ್ ಎ ಸರ್ವಿಸ್. Use ready-made tools for email, accounting, CRM, okay, and project management without installation. Okay, content management igala ಬೇರೆ ಬೇರೆ ಸಾಫ್ಟ್ವೇರ್ ಅಥವಾ ಟೂಲ್ಸೇ ಯೂಸ್ ಮಾಡಬಹುದು. ಪೇ ಆಸ್ ಯು ಗೋ ಮಾಡೆಲ್. ಪೇ ಓನ್ಲಿ ಫಾರ್ ರಿಸೋರ್ಸಸ್ ಯೂಸ್. ಸ್ಟಾರ್ಟ್ ಸ್ಮಾಲ್ ಆ್ಯಂಡ್ ಸ್ಕೇಲ್ ಅಪ್ ಆಸ್ ಬಿಸ್ನೆಸ್ ಗ್ರೋಸ್. ಎಕ್ಸಾಂಪಲ್ ಹೋಸ್ಟಿಂಗ್ ವೆಬ್ಸೈಟ್ ಆನ್ AWS, Azure ಅದೆಲ್ಲ ಬಂತು. Question 12. Prepare a report on how blockchain technology can promote accountability, transparency, and efficiency in scholarship distribution. Report on how blockchain technology ಹೇಗೆ ಹೆಲ್ಪ್ ಆಗ್ತದೆ ಸ್ಕಾಲರ್ಶಿಪ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ. ನೋಡ್ರಿ, ಈಗ ಫಸ್ಟ್ ಅಂತ ಹೇಳಿದ್ರೆ ಟ್ರಾನ್ಸ್ಪರೆನ್ಸಿ. ಎವ್ರಿ ಸ್ಕಾಲರ್ಶಿಪ್ ಟ್ರಾನ್ಸಾಕ್ಷನ್, ಅಪ್ಲಿಕೇಶನ್ ಅಪ್ರೂವಲ್, ಡಿಸ್ಬರ್ಸ್ಮೆಂಟ್ is recorded in a blockchain ledger visible to authorized parties. No hidden process. ನೀವು ನೋಡಿರಬೇಕು, ಯಾರಿಗಾದ್ರೂ ಸ್ಕಾಲರ್ಶಿಪ್ ಗ್ರ್ಯಾಂಟ್ ಆಗ್ತದೆ ಅಂದರೆ ಮುಂಚೆ ಕೈಯಲ್ಲಿ ದುಡ್ಡು ಕೊಡ್ತಿದ್ರು, ಈಗ ಹಾಗಿಲ್ಲ. ಆಟೋಮೆಟಿಕ್ಲಿ ಅಕೌಂಟಿಗೆ ಜಮಾ ಆಗ್ತದೆ ಮತ್ತು ಆಗಿದ್ರ ಬಗ್ಗೆನೂ ಅಲ್ಲಿ ಮಾರ್ಕ್ ಆಗ್ತದೆ. ಆಟೋಮೆಟಿಕ್ಲಿ ಏನಾಯಿತು, ಟ್ರ್ಯಾಕ್ ಆದಂಗೆ ಆಯಿತು. ಅಕೌಂಟಬಿಲಿಟಿ. ಒನ್ಸ್ ರೆಕಾರ್ಡೆಡ್ ಟ್ರಾನ್ಸಾಕ್ಷನ್ಸ್ ಕ್ಯಾನಾಟ್ ಬಿ ಆಲ್ಟರ್ಡ್ ಆರ್ ಡಿಲೀಟೆಡ್. ಒಂದು ಸಲ ಏನಾದರೂ ರೆಕಾರ್ಡ್ ಎಂಟ್ರಿ ಬಿತ್ತು ಅಂದರೆ ಮತ್ತೆ ಅದನ್ನು ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ. ಪ್ರಿವೆಂಟಿಂಗ್ ಮಿಸ್ಯೂಸ್ ಆರ್ ಕರಪ್ಷನ್. ಕಂಪ್ಲೀಟ್ ಆಡಿಟ್ ಟ್ರೇಲ್ ಅವೈಲೇಬಲ್. ಏನು ಮಾಡಿದ್ದಾರೆ ಅದ್ರ ಬಗ್ಗೆ ಆಡಿಟ್ ರಿಪೋರ್ಟ್ ಸಹ ಸಿಗ್ತದೆ ಅಂತ ಹೇಳ್ತಾನೆ. ಎಫಿಷಿಯನ್ಸಿ. ಸ್ಮಾರ್ಟ್ ಕಾಂಟ್ರಾಕ್ಟ್ಸ್ ಆಟೋಮ್ಯಾಟಿಕ್ಲಿ ರಿಲೀಸ್ ಫಂಡ್ಸ್ ವೆನ್ ಎಲಿಜಿಬಿಲಿಟಿ ಕಂಡೀಷನ್ಸ್ ಆರ್ ಮೆಟ್. ನೋ ಮ್ಯಾನ್ಯುವಲ್ ಇಂಟರ್ವೆನ್ಷನ್ ನೀಡೆಡ್. ಓಕೆ, ಅಂದರೆ ಕಂಪ್ಯೂಟರೈಸ್ಡ್ ಇರೋದ್ರಿಂದ ಎಲ್ಲ ಇನ್ಫಾರ್ಮೇಷನ್ ಒನ್ ಬೈ ಒನ್ ಸ್ಟೆಪ್ಪಲ್ಲಿ ತೆಗೆದುಕೊಂಡು, ಲೈಕ್ ಕೆಲವೊಂದು ಡಾಕ್ಯುಮೆಂಟ್ ಬೇಕು, ಅದನ್ನೂ ಸಹ ಕರೆಕ್ಟಾಗಿ ತೆಗೆದುಕೊಂಡು ಚೆಕ್ ಮಾಡಿ ಆಮೇಲೆ ಎಲಿಜಿಬಿಲಿಟಿ ಅಥವಾ ಅದನ್ನು ಸಬ್ಮಿಟ್ ಮಾಡಿದ್ದನ್ನು ತೆಗೆದುಕೊಳ್ಳೋದು. ಆ ಟೈಪಲ್ಲಿ ಮಾಡೋದ್ರಿಂದ ಆಟೋಮೆಟಿಕ್ಲಿ ಎಫಿಷಿಯನ್ಸಿ ಇಂಪ್ರೂವ್ ಆಯಿತು. ಫ್ರಾಡ್ ಪ್ರಿವೆನ್ಷನ್. ಎಲಿಮಿನೇಟ್ಸ್ ಫೇಕ್ ಅಪ್ಲಿಕೇಶನ್ ಸಿನ್ಸ್ ಆಲ್ ರೆಕಾರ್ಡ್ಸ್ ಆರ್ ವೆರಿಫೈಯಬಲ್ ಆ್ಯಂಡ್ ಕ್ಯಾನಾಟ್ ಬಿ ಡುಪ್ಲಿಕೇಟೆಡ್ ಆರ್ ಮ್ಯಾನಿಪುಲೇಟೆಡ್. ಫ್ರಾಡನ್ನು ಸಹ ಪ್ರಿವೆಂಟ್ ಮಾಡಬಹುದು. ರಿಯಲ್ ಟೈಮ್ ಟ್ರ್ಯಾಕಿಂಗ್. ಸ್ಟೂಡೆಂಟ್ಸ್ ಆ್ಯಂಡ್ ಅಥಾರಿಟೀಸ್ ಕ್ಯಾನ್ ಟ್ರ್ಯಾಕ್ ಅಪ್ಲಿಕೇಶನ್ ಸ್ಟೇಟಸ್ ಆ್ಯಂಡ್ ಪೇಮೆಂಟ್ ಪ್ರೋಗ್ರೆಸ್ ಇನ್ ರಿಯಲ್ ಟೈಮ್ ಥ್ರೂ ಸೆಕ್ಯೂರ್ ಪೋರ್ಟಲ್ಸಲ್ಲಿ ಹೋಗಿ ನೋಡ್ಬೋದು, ಏನಾಯಿತು, ಸ್ಟೇಟಸ್ ಏನಿದೆ ಅದನ್ನೆಲ್ಲ ನೋಡ್ಲಿಕ್ಕೆ ಆಗ್ತದೆ ಪ್ರೆಸೆಂಟ್ಲಿ. ದಟ್ ಈಸ್ ಪಾಸಿಬಲ್ ಬಿಕಾಸ್ ಆಫ್ ಬ್ಲಾಕ್ ಚೈನ್ ಅಂತ ಹೇಳ್ತೇವೆ. ಈ ಟೈಪಲ್ಲಿ ಬ್ಲಾಕ್ ಚೈನ್ ಸ್ಕಾಲರ್ಶಿಪ್ ಡಿಸ್ಟ್ರಿಬ್ಯೂಷನಲ್ಲಿ ಯಾವ ಟೈಪಲ್ಲಿ ಹೆಲ್ಪ್ ಆಗ್ತದೆ ಅಂತ ಹೇಳೋದನ್ನು ನೀವು ಜಸ್ಟ್ ಒಂದೊಂದು ಲೈನಲ್ಲಿ ಹೇಳಿದ್ರು ಓಕೆ. ಅದು ಡಿಪೆಂಡ್ಸ್ ಅಪಾನ್ ದ ಮಾರ್ಕ್ಸ್ ಕ್ವಶನ್ ಏನಾದರೂ ಬಂದರೆ. Question 13. How are IoT and WOT related? ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ ಹೇಳ್ತೇವೆ, ವೆಬ್ ಆಫ್ ಥಿಂಗ್ಸ್ ಅಂತ ಹೇಳ್ತೇವೆ. A network of physical devices connected via the internet is called IoT. Exchanging data with each other. ಒಂದಕ್ಕೊಂದು ಕಮ್ಯುನಿಕೇಟ್ ಮಾಡ್ತವೆ ಅಂತ ಹೇಳೋದನ್ನು ನಾವು IoT ಅಲ್ಲಿ ಹೇಳ್ತೇವೆ. ಅದಕ್ಕಾಗಿ ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ ಹೇಳ್ತೇವೆ. ಇಂಟರ್ನೆಟ್ಟಲ್ಲಿ ಕನೆಕ್ಟ್ ಮಾಡಿದಂಥ ಎಲ್ಲ ಥಿಂಗ್ಸ್ ಅಂತ ಅರ್ಥ. Web of things, a framework that integrates IoT device with the WWW using web standards, HTTP, REST,
APIs ಇವನ್ನೆಲ್ಲ ಯೂಸ್ ಮಾಡಿ, ಪ್ರೋಟೋಕಾಲ್ಸ್ ಇದನ್ನೆಲ್ಲ ಯೂಸ್ ಮಾಡಿ ಇಂಟಿಗ್ರೇಟ್ ಮಾಡಿಕೊಂಡ್ರೆ IoT ಡಿವೈಸನ್ನು, ಅದು ಆಟೋಮೆಟಿಕ್ಲಿ ಅದಕ್ಕೆ ನಾವು ವೆಬ್ ಆಫ್ ಥಿಂಗ್ಸ್ ಅಂತ ಹೇಳ್ತೇವೆ. ಕ್ವಶನ್ 14, ಮ್ಯಾಚ್ ದ ಸ್ಮಾರ್ಟ್ ಟೆಕ್ನಾಲಜಿ ಅಪ್ಲಿಕೇಶನ್ ವಿತ್ ದರ್ ಕರೆಕ್ಟ್ ಕ್ಯಾಟಗರೀಸ್. ನಿಮ್ಮ ಕ್ಯಾಟಗರಿ ಕೊಟ್ಟಿದ್ದಿದೆ. ಯು ಗಾಟ್ ಎ ರಿಮೈಂಡರ್ ಟು ಟೇಕ್ ಮೆಡಿಕೇಶನ್, ಅದನ್ನು ABCD ಫಾರ್ ಸ್ಮಾರ್ಟ್ ಪಾರ್ಕಿಂಗ್ ಅಂತ ಕೊಟ್ಟಿದ್ದಿತ್ತು, ಆದರೆ ಇದನ್ನು ಕರೆಕ್ಟಾಗಿ ಸೆಟ್ ಮಾಡಿ ಕೊಟ್ಟಿದ್ದೇನೆ ನಾನೀಗ. ಯು ಗಾಟ್ ಎ ರಿಮೈಂಡರ್ ಟು ಟೇಕ್ ಮೆಡಿಕೇಶನ್, ದಟ್ ಈಸ್ ಸ್ಮಾರ್ಟ್ ಹೆಲ್ತ್ ಅಂತ ಹೇಳ್ತೇವೆ. ಯು ಗಾಟ್ ಎನ್ SMS ಅಲರ್ಟ್ ದಟ್ ಯು ಫಾರ್ಗಾಟ್ ಟು ಲಾಕ್ ದ ಡೋರ್, ಅದು ಹೋಮ್ ಆಟೋಮೇಷನ್ ಮಾಡಿದ್ದಿದ್ರೆ. ಯು ಗಾಟ್ ಎನ್ SMS ಅಲರ್ಟ್ ದಟ್ ಪಾರ್ಕಿಂಗ್ ಸ್ಪೇಸ್ ಇಸ್ ಅವೈಲೇಬಲ್ ನಿಯರ್ ಯುವರ್ ಬ್ಲಾಕ್, ದಟ್ ಈಸ್ ಸ್ಮಾರ್ಟ್ ಪಾರ್ಕಿಂಗ್ ಸಿಸ್ಟಮ್. ಯು ಟರ್ನ್ಡ್ ಆಫ್ ಯುವರ್ LED TV ಫ್ರಾಮ್ ಯುವರ್ ರಿಸ್ಟ್ ವಾಚ್, ದಟ್ ಈಸ್ ಸ್ಮಾರ್ಟ್ ವೇರಿಯಬಲ್ ಅಂತ ಹೇಳುತ್ತೇವೆ. ಈ ಟೈಪಲ್ಲಿ ಸ್ಮಾರ್ಟ್ ಟೆಕ್ನಾಲಜಿ ಹೆಂಗೆ ಹೆಲ್ಪ್ ಆಗ್ತದೆ ಅದನ್ನು ಮ್ಯಾಚ್ ಮಾಡಲಿಕ್ಕೆ ನಿಮ್ಗೆ ಕೊಟ್ಟಿದ್ದಿದೆ. ಟೋಟಲಿ ನಾವು ಈ 14 ಎಕ್ಸಾಂಪಲ್ಸನ್ನು ನಿಮಗೆ ಹೇಗೆ ಅಪ್ಲಿಕೇಶನ್ಸ್ ಹೆಲ್ಪ್ ಆಗಿದ್ವು ಅಥವಾ ನೀವು ಕಲ್ತ್ರಿ ಅವನ್ನೆಲ್ಲ ಒನ್ ಬೈ ಒನ್ ಎಕ್ಸ್ಪ್ಲೇನ್ ಮಾಡಿ 14 ಎಕ್ಸರ್ಸೈಸ್ ಕೊಟ್ಟಿದ್ದಿದೆ. ಓಕೆ, ನೆಕ್ಸ್ಟ್ maybe in the next class we will go for the next chapter, that is chapter 4. ಮತ್ತೆ ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆಯೇ ಚಾನೆಲಿಗೆ ಲೈಕ್ ಮಾಡಿರಿ. ಬೈ ದಟ್ ಯು ವಿಲ್ ಗೆಟ್ ದ ನೋಟಿಫಿಕೇಶನ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.